ಪೋಷಕರಿಗೆ ನಾನು ಏನು ಹೇಳಬೇಕು ಅಂದರೆ, ಈಗ ಒಂದು ಆದಷ್ಟು ಮಕ್ಕಳನ್ನು ಮೋಷನ್ಸು ಚೆಕ್ ಮಾಡಿ ನೋಡಿ, ಹುಳ ಕಾಣಿಸಿದ್ರೆ ಡೆಫಿನೆಟ್ಲಿ ಹುಳಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಎರಡನೇದು, ಪದೇ ಪದೇ ಹೊಟ್ಟೆ ನೋವು ಅಂತ ಇದ್ದರೆ ಇರಬಹುದು, ಜಂತುಹುಳ ಸಮಸ್ಯೆಯಿಂದನೂ ಇರ್ಬೋದು. ಸೊ ಅದಕ್ಕೆ ನೀವು ಅಟೆನ್ಷನ್ ಅಂದರೆ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಂಡು, ಯಾಕಂದರೆ ಹೊಟ್ಟೆ ನೋವಿಗೆ ಬರೀ ಜಂತುಹುಳನೇ ಕಾರಣ ಅಲ್ಲ, ಎಷ್ಟೊಂದು ಕಾರಣಗಳಿದೆ, ಜಂತುಹುಳನೂ ಒಂದು ಕಾರಣ, ಅದಕ್ಕೆ ತೋರಿಸ್ಬೋದು. ಕಾಲಲ್ಲಿ ಎಸ್ಪೆಷಲಿ ಎಕ್ಸ್ಪೋಸ್ಡ್ ಏರಿಯಾಸ್ ಅಂದರೆ ಈಗ ಕೆಲವೊಂದು ಭಾಗ ಈಗ ಕಾಲಿರ್ಬೋದು, ಕೈ ಇರ್ಬೋದು, ಇದು ಮುಟ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ, ಈ ಭಾಗದಲ್ಲಿ ಏನಾದರೂ ತುಂಬ ಇಚ್ಚಿಂಗು, ಗುಳ್ಳೆ ಥರ ಎದ್ದಿದ್ರೆ, ಇಲ್ಲ ಒಂದು ಉಳುದ ಥರ ಏನಾದರೂ ಮಾರ್ಕ್ ಕಾಣಿಸಿದ್ರೆ, ಈ ಥರ ಸಮಸ್ಯೆ ಇದ್ರೂ ಅವ್ರು ಬರಬೇಕು. ಆಮೇಲೆ ಕೆಲವೊಂದು ಮಕ್ಕಳು ಯಥೇಚ್ಛವಾಗಿ ಸುಸ್ತು, ರಕ್ತ ಕಡಿಮೆ ಇದೆ, ಮಣ್ಣು ತಿಂತಾ ಇದ್ದಾರೆ, ತಲೆ ಹೊಡ್ಕೊತಾ ಇದ್ದಾರೆ, ಸುಮ್ಮನೆ ಅಳ್ತಾ ಇದ್ದಾರೆ, ಈ ಥರ ಇದ್ರೂ ಉಳಿದ ಸಮಸ್ಯೆ ಇರಬಹುದು. ಬರ್ದೇ ಇರಬಾರ್ದು ಅಂದರೆ, ಒಂದು ಮಕ್ಕಳನ್ನ ಹೊರಗಡೆ ಆಟಾಡಕ್ಕೆ ಬಿಟ್ಟಾಗ ಪಾದರಕ್ಷೆಗಳು ಹಾಕಿರಬೇಕು. ಎಸ್ಪೆಷಲಿ ಈಗ ಮಕ್ಕಳಂದ್ಮೇಲೆ ನೀವು ಇಲ್ಲೋಗ್ಬೇಡಿ ಅಲ್ಲೋಗ್ಬೇಡಿ ಅಂತ ನಾವು ಹಿಂದೆ ಅಂತೂ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಎಲ್ಲ ಕಡೆ ಅವ್ರು ಓಡಾಡ್ತಾರೆ. ಸೊ ಅಟ್ಲೀಸ್ಟ್ ಪಾದರಕ್ಷೆಗಳು ಹಾಕ್ಕೊಂಡು ಬೇರ್ ಫುಟ್ ವಾಕಿಂಗ್ ಅಂತೀವಿ, ಬರೀ ಕಾಲಲ್ಲಿ ಓಡಾಡಬಾರ್ದು ಒಂದು. ಎರಡನೇದು, ಹೈಜೀನ್ ಮೇಂಟೈನ್ ಮಾಡಬೇಕು. ಹೈಜೀನ್ ಅಂದರೆ ಊಟನೆಲ್ಲ ಚೆನ್ನಾಗಿ ತೊಳಿಬೇಕು, ಆಮೇಲೆ ತಿನ್ನಕ್ಕೆ ಮುಂಚೆ ಕೈ ತೊಳ್ಕೊಂಡು ತಿನ್ನಬೇಕು. ಆಮೇಲೆ ಮೂರನೇದು ಬಂದುಬಿಟ್ಟು ಈ ಉಗುರಿರುತ್ತಲ್ಲ, ಉಗುರನ್ನೆಲ್ಲ ಚೆನ್ನಾಗಿ ಕಟ್ ಮಾಡಬೇಕು. ಉಗುರೊಳಗೆಲ್ಲ ಈ ಮೊಟ್ಟೆಗಳು, ಲಾರ್ವಾ ಆಫ್ ದ ವರ್ಮ್ಸ್ ಅಂತೀವಲ್ಲ, ಅದರದ್ದೆಲ್ಲ ಸೇರ್ಕೊಂಡಿರುತ್ತೆ. ಟೈಮ್ ಟು ಟೈಮ್ ಉಗುರನ್ನ ಚೆನ್ನಾಗಿ ಕಟ್ ಮಾಡಬೇಕು. ಆಮೇಲೆ ಈಗ ಕೆಲವೊಂದು ಸರಿ ಏನಾಗುತ್ತೆ, ಈಗ ಮನೇಲಿ 3 ಮಕ್ಳು ಇರ್ತಾರೆ, 4 ಮಕ್ಳು ಇರ್ತಾರೆ, ಒಬ್ರಿಗೂ ಹುಳ ಸೇರ್ಕೊಂಡಿದೆ ಅಂದರೆ ಬೇರೆಯವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ವೇರಿಯಸ್ ಒಂದು 3-4 ಟಿಪ್ಸು ಇದರಿಂದ ಕಂಟ್ರೋಲ್ ಬೇಸಿಕಲಿ ಜನರಲ್ ಹೈಜೀನ್ ಅಷ್ಟೇ.